ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಗಣೇಶ ಚತುರ್ಥಿಗೆ ಮೋದಕ ಮತ್ತು ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಮೊದಲು ಒಂದು ಅಳತೆ ಕಪ್ಪಲ್ಲಿ 1 ಕಪ್ನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಇದನ್ನೀಗ ಹುರ್ಕೊಳ್ಳೋಣ. ಕಾಯಿ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೀದಾ ಇದ್ರ ಜೊತೆಗೇ ನೀವು ಬೆಲ್ಲ ಹಾಕಿಬಿಟ್ರೆ ಮುದ್ದೆ ಆಗಿಬಿಡುತ್ತೆ, ರುಚಿ ಆಗಲ್ಲ. ಅವಾಗ ಈ ಥರ ಫ್ರೈ ಮಾಡಿಕೊಂಡು ನೀವು ಮೋದಕ ಆಗಲಿ ಕಡುಬು ಆಗಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿಯಲ್ಲಿರೋ ನೀರಿನ ಅಂಶ ಹೋಗುವವರೆಗೂ ಹುರ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿರೋದು 1 ರಿಂದ 2 ನಿಮಿಷ ಹೈ ಫ್ಲೇಮಲ್ಲೇ ಹುರ್ಕೊಂಡಿರೋದು. ನೋಡಿ, ಹುಡಿ ಆಗಿದೆ. ಇಷ್ಟಾದರೆ ಸಾಕು, ತುಂಬ ಹುರಿಯೋದೇನು ಬೇಡ. ನಾನಿಲ್ಲಿ 1 ಕಪ್ ಕಾಯಿ ತುರಿಗೆ ಅರ್ಧ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿರೋದು. ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗೋದ್ರಲ್ಲಿ ನಾನಿಲ್ಲಿ ಪುಡಿ ಮಾಡ್ಕೊಳ್ಳೋಣ. ಏಲಕ್ಕಿ 2, ಜಾಕಾಯಿ 1 ಸಣ್ಣ ಪೀಸು, ಒಣ ಶುಂಠಿ 1 ಸ್ವಲ್ಪ, ಗಸಗಸೆ 1/4 ಟೀ ಸ್ಪೂನಷ್ಟು ಹುರಿದಿಟ್ಕೊಂಡಿರೋದು. ಬೆಲ್ಲ ಎಲ್ಲ ಕರಗಿದೆ. ಇನ್ನೊಂದು 2 ನಿಮಿಷ ಸ್ವಲ್ಪ ಅಂಟು ಥರ ಆದರೆ ಸಾಕು. ತುಂಬ ಅಂಟು ಮಾಡಿದ್ರೆ ಉಂಡೆ ಥರ ಆಗಿಬಿಡುತ್ತೆ. ಕುಟ್ಕೊಂಡಿರೋ ಏಲಕ್ಕಿ ಪುಡಿ ಆಗಿದೆ. ಇದು ತಟ್ಟೆಗೆ ತಣ್ಣಗಾಗಕ್ಕೆ ತಗೊಂಡ್ಬಿಡೋಣ. ತಣ್ಣಗಾಗೋದ್ರಲ್ಲಿ ಇದಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಪ್ಯಾನಿಗೆ 1 ಕಪ್ಪು ನೀರು ಹಾಕ್ಕೊಳ್ಳೋಣ. 1 ಪಿಂಚು ಉಪ್ಪು, ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಸಕ್ಕರೆ. ನೀವು ಸಕ್ಕರೆ ಹಾಕೋದ್ರಿಂದ ಕಣಕ ಅಂತ ಸಪ್ಪೆ ಅನಿಸಲ್ಲ, ಲೈಟಾಗಿ ಸ್ವೀಟ್ ಇರುತ್ತೆ. 1 ಅರ್ಧ ಸ್ಪೂನಷ್ಟು ತುಪ್ಪ. ನೀವು ಒಂದೊಂದ್ಸರಿ ನೀವು ಮಾಡೋಕೆ ಹೋದಾಗ ಬೇಯುವಾಗ ಸೀಳು ಬಿಡುತ್ತೆ. ಅವಾಗ ಏನಂದರೆ ನೀವು ಒಂದು ಟೆಕ್ನಿಕ್ ಯೂಸ್ ಮಾಡ್ಕೋಬೋದು. ಅವಾಗ ನಾನು ಆ ಥರ ಮಾಡಿದರೆ ನಿಮಗೆ ಒಂದು ಚೂರು ಕಡುಬಾಗಲಿ ಮೋದಕಾಗಲಿ ಸೀಳಲ್ಲ. ನಾನಿಲ್ಲಿ 1 ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. 1 ಸ್ಪೂನ್ ಮೈದಾ ಅರ್ಧ ಕಪ್ ನೀರಲ್ಲಿ ಕಲಿಸ್ಕೊಂಡ್ಬಿಡೋಣ. ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಇದನ್ನು ಹಾಕೋದ್ರಿಂದ ನಿಮಗೆ ಇದು ಮೋದಕ ಆಗಲಿ ಕಡುಬಾಗಲಿ ಒಂದು ಚೂರು ಸೀಳಲ್ಲ, ಚೆನ್ನಾಗಿ ಬರುತ್ತೆ. ಈ ಗೋಧಿ ಹಿಟ್ಟು ಬಳಸಿದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ವೈಟ್ ಅನ್ಸಲ್ಲ, ಸ್ವಲ್ಪ ಬ್ರೌನಲ್ಲಿ ಬರುತ್ತೆ. ಅದಕ್ಕಿಂತ ನಾನಿಲ್ಲಿ ಮೈದಾ ಹಿಟ್ಟು ಬಳಸ್ತಾ ಇದ್ದೀನಿ. ನೀರು ಕುದೀತಾ ಇದೆ, ಇದನ್ನು ಹಾಕ್ಕೊಳ್ಳೋಣ. ಅಕಸ್ಮಾತ್ ಗಂಟಿದ್ರೆ ಹಿಟ್ಟು ನಾದುವಾಗ ಹೋಗ್ಬಿಡುತ್ತೆ. ಕುದೀತಾ ಇದೆ. ಲೋ ಫ್ಲೇಮ್ ಇಟ್ಕೊಳ್ಳೋಣ. ಇಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಅದೇ ಹಬೆಯಲ್ಲಿ ಬೆಂದ್ಬಿಡುತ್ತೆ. ತಟ್ಟೆಗೆ ತಕ್ಕೊಳ್ಳೋಣ. ಬಿಸಿ ಇದೆ. ಮೊದಲು ಸ್ಪೂನಲ್ಲಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಣ. ಚೆನ್ನಾಗಿ 1 5 ನಿಮಿಷ ನಾದ್ಕೋಬೇಕು. ಇದನ್ನು ಸಾಫ್ಟ್ ಆಗೋವರೆಗೂ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನಾದ್ಕೊಳ್ಳೋಣ ಚೆನ್ನಾಗಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾದಿ ಸಾಫ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ ಮೋದಕ. ಈ ಥರ ಸಾಫ್ಟಾಗಿ ಮಾಡ್ಕೊಂಡಿರೋದು. ಈಗ ಇದು ಒಣಗೋದು ಬೇಡ ಅಂಥೇಳಿ ಒದ್ದೆ ಬಟ್ಟೆ ಮುಚ್ಚಿಟ್ಕೋಬೇಕು. ಒಂದೊಂದೇ ತೊಗೊಂಡು ಮಾಡ್ಕೊಳ್ಳೋಣ. ಅಚ್ಚಿಗೆ ನಾನು ತುಪ್ಪ ಸವರಿಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿರೋದು. ಇದರಲ್ಲಿ ಮೊದಲು 1-2 ಉಂಡೆ ಮಾಡ್ಕೊಳ್ಳೋಣ. ಈ ಥರ ಕೈಯಲ್ಲೇ
ಅಂಚಿಂದೆಲ್ಲ ತಕ್ಕೊಂಡ್ಬಿಡೋಣ. ಒಳಗಡೆಗೆಲ್ಲ ನೀಟಾಗಿರುತ್ತೆ. ಕೈ ಒಂಚೂರು ತುಪ್ಪ ಸವರ್ಕೊಂಡು ಸಮ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇರೋದೆಲ್ಲ ಹಿಟ್ಟು ಹೊರಗೆ ಬರುತ್ತೆ. ಈ ಥರ ಒಳಗೆಲ್ಲ ಸರಿಯಾಗಿ ತುಂಬಿಕೊಂಡಿರೋದು. ಈಗ ಹೂರ್ಣ ತುಂಬ್ಕೊಳ್ಳೋಣ. ಇದಕ್ಕೆ ಈ ಥರ ಮಾಡಿಕೊಂಡು ಮುಚ್ಕೊಂಡ್ಬಿಡೋಣ. ಹೀಗೆ ಈ ಥರ ಎಲ್ಲ ಕಡೆಗೂ ಒತ್ಕೊಂಡು ಪ್ಯಾಕ್ ಮಾಡ್ಕೊಂಡಿರೋದು. ಈಗ ತೆಕ್ಕೊಳ್ಳೋಣ. ಈಗ ನಿಧಾನಕ್ಕೆ ಓಪನ್ ಮಾಡಿಬಿಟ್ರೆ ನೋಡಿ, ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳೋಣ. ಮೋದಕ ಮಾಡಿ ರೆಡಿ ಇಟ್ಕೊಂಡಿರೋದು. ಇದನ್ನೀಗ ಬೇಯಿಸ್ಕೊಳ್ಳೋಣ. ಕಡುಬಿಗೆ ಈ ಥರ ನೀವು ಹೋಳಿಗೆ ಶೀಟಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಂಡು ಈಗ ಲಟ್ಟಿಸ್ಕೊಂಡ್ಬಿಡ್ಬೋದು. ಈ ಥರ ಅಂಚೆಲ್ಲ ನೀಟಾಗಿ ಒತ್ಕೋಬೇಕು. ನೀವು ಡಿಸೈನಾಗಿ ಅಂಚಿಗೆ ಈ ಥರ ಮಾಡ್ಕೋಬೋದು. ಈ ಥರ ಡಿಸೈನಾಗಿ ಕಾಣಿಸುತ್ತೆ. ನೀರು ಕುದಿಯೋಕೆ ಇಟ್ಟಿತ್ತು. ಈ ಕಡೆ ಬಿಡೋಣ. ನಾನಿಲ್ಲಿ ಕಾಟನ್ ಬಟ್ಟೆ ಹಾಕಿದ್ದೀನಿ. ನೀವು ಬಾಳೆ ಎಲೆನೂ ಯೂಸ್ ಮಾಡ್ಕೋಬೋದು. ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕಿಟ್ಟಿದ್ದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ತೆಕ್ಕೊಳ್ಳೋಣ. ಕೈಗೆ ಸ್ವಲ್ಪ ನೀರು ಸವರ್ಕೊಂಡು ತೆಕ್ಕೊಳ್ಳೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.